ನಮ್ಮ ರಾಜ್ಯದಲ್ಲಿ ಮುಂದಿನ 24 ಗಂಟೆ ಹೇಗಿರುತ್ತೆ ಹವಾಮಾನ, ಇದರ ಜೊತೆಗೆ ಭಾರತದಲ್ಲಿ ಯಾವ ರೀತಿಯಾದಂತಹ ವೆದರ್ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ವೆದರ್ ರಿಪೋರ್ಟ್ ನಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇದರ ಜೊತೆಗೆ ಮಳೆ ಬರುತ್ತಾ ಬರೋದಿಲ್ವಾ ಅನ್ನೋದರ ಕುರಿತಾಗಿ ಹವಾಮಾನ ಇಲಾಖೆ ಏನ್ ಮುನ್ಸೂಚನೆಯನ್ನ ಕೊಡ್ತಾ ಇದೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಇವತ್ತಿನ ಬಿಸಿಲು ಮಳೆಯಲ್ಲಿ. ರಾಜ್ಯದಲ್ಲಿ ಈಗ ಮಳೆಯ ಅಬ್ಬರ ಸ್ವಲ್ಪ ಕಮ್ಮಿ ಆಗಿದೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಬಹಳ ಜೋರಾಗಿ ಮಳೆ ಸುರಿದಿತ್ತು. ಆದರೆ ಈಗ ಸ್ವಲ್ಪ ವರುಣ ಬ್ರೇಕ್ ಕೊಟ್ಟಿದ್ದಾನೆ. ಒಂದಷ್ಟು ಕಡೆಗಳಲ್ಲಿ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಜೋರ್ ಮಳೆ ಬಿಡುತ್ತೆ ಅಂತ ಖಂಡಿತವಾಗ್ಲೂ ಅರ್ಥ ಅಲ್ಲ. ಮ್ಯಾಪಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡವನ್ನ ಹೊರತುಪಡಿಸಿ ಬೇರೆಲ್ಲ ಕಡೆಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅಂತ ಹವಾಮಾನ ಇಲಾಖೆಯವರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ಮಳೆ ಜಾಸ್ತಿ ಬರುವಂತಹ ಜಿಲ್ಲೆ ಅದು. ಆದರೆ ಮುಂದಿನ 24 ಗಂಟೆ ಆ ಭಾಗದಲ್ಲಿ ಮಳೆ ಇಲ್ಲ, ಹಾಗಾಗಿನೇ ಹಸಿರು ಅಂತ ಹವಾಮಾನ ಇಲಾಖೆಯವರು ಸೂಚನೆಯನ್ನ ಕೊಡ್ತಿದ್ದಾರೆ. ಇನ್ನು ಉಳಿದಂತೆ ಹಲವು ಕಡೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ, ಹಾಗಾಗಿ ಯೆಲ್ಲೋ ಅಲರ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದರ ಜೊತೆಗೆ ನಾವು ಗಮನಿಸಬೇಕು, ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಮಳೆ ಆಗ್ತಾ ಇದೆ. ದಕ್ಷಿಣ ಕರ್ನಾಟಕ ಭಾಗ, ಇದರ ಜೊತೆಗೆ ಉಡುಪಿ, ಮಲೆನಾಡು ಭಾಗದಲ್ಲಿ ಮಳೆ ಸುರಿಯುವಂತಹ ಟೈಮ್ ಇದು. ಆದರೆ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ವರುಣದೇವ ಬ್ರೇಕ್ ಕೊಟ್ಟಿದ್ದಾನೆ. ಸೊ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಸಾಕು, ಜೋರಾಗಿ ಮಳೆ ಬರುತ್ತೆ ಅನ್ನುವಂತಹ ಸೂಚನೆ ಇಲ್ಲ. ಹಾಗೆ ವೀಕ್ಷಕರೇ, ನಮ್ಮ ಭಾರತದಲ್ಲಿ ಯಾವ ಯಾವ ರಾಜ್ಯದಲ್ಲಿ ಹೇಗಿದೆ ವೆದರ್ ಅಂತ ನೋಡ್ತಾ ಹೋಗೋಣ. ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಮುಂಗಾರು ಅಬ್ಬರ ಏನಿದೆ ಇದು ಎಲ್ಲ ರಾಜ್ಯದಲ್ಲೂ ಈ ವರ್ಷ ಬಹಳ ಜೋರಾಗಿದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತ ಈ ವರ್ಷ ಮಳೆಯ ಅಬ್ಬರಕ್ಕೆ ಕಂಪ್ಲೀಟ್ ಆಗಿ ತತ್ತರಿಸಿ ಹೋಗಿದೆ. ಈಗ ಮತ್ತೆ ಮಳೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದರಲ್ಲೂ ನಾವು ಗಮನಿಸ್ತಾ ಇದ್ದೀವಿ, 2 ರಾಜ್ಯಗಳಿಗೆ ರೆಡ್ ಅಲರ್ಟ್ ಅಂತ. ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ಮೇಘಸ್ಫೋಟ ಆದಂತಹ ರಾಜ್ಯಗಳಿವು. ಈ ಹಿಂದೆ ಕಂಡು ಕೇಳರಿಯದ ರೀತಿಯಲ್ಲಿ ಈ ವರ್ಷ ಬಹಳ ಜೋರಾಗಿ ಮಳೆ ಸುರಿತಾ ಇದೆ. ಮಳೆ ಅಲ್ಲ, ಇದು ರಣಭೀಕರ ಪ್ರವಾಹ ಎನ್ನುವಂತಹ ಸ್ಥಿತಿ ಇದೆ. ಹಿಮಾಚಲ ಪ್ರದೇಶದಲ್ಲಂತೂ ನಾವು ಗಮನಿಸ್ತಾ ಇದ್ದೀವಿ, ಹಲವು ಕಡೆಗಳಲ್ಲಿ ಭೂಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ, ಹೆದ್ದಾರಿಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಬಿಟ್ಟಿದೆ. ಇದರ ನಡುವೆ ಕೆಲವೊಂದಿಷ್ಟು ಜನ ಸತ್ತಿದ್ದಾರೆ. ಒಟ್ಟಾರೆ 60ರಿಂದ 70 ಮಂದಿ ಈ ವರ್ಷದ ಮಳೆಗಾಲದಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಅಂಕಿ ಅಂಶಗಳು ಕೂಡ ಸಿಗ್ತಾ ಇದೆ. ಸಾವಿರಾರು ಜನ ಮನೆ ಕಳೆದುಕೊಂಡಿದ್ದಾರೆ, ಅವ್ರಿಗೆ ಬೇರೆ ಕಡೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಅಂತಹ ಒಂದು ಸ್ಥಿತಿ ಈಗ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿದೆ. ಸೊ ಈ 2 ರಾಜ್ಯಗಳಲ್ಲಿ ಮುಂದಿನ 24 ಗಂಟೆಗಳ ಕಾಲ ರೆಡ್ ಅಲರ್ಟ್ ಅಂತ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಸೊ ಈ ಭಾಗದ ಜನ ಖಂಡಿತವಾಗ್ಲೂ ಮುಂದಿನ ಕೆಲವೊಂದಿಷ್ಟು ದಿನ, ಕೇವಲ 24 ಗಂಟೆ ಅಲ್ಲ, ಮುಂದಿನ ಕೆಲವೊಂದಿಷ್ಟು ದಿನಗಳ ಕಾಲ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಗ್ರಾಮಕ್ಕೆ ಗ್ರಾಮವೇ ಕಂಪ್ಲೀಟ್ ಆಗಿ ಕಣ್ಮರೆ ಆಗಿ ಹೋಗಿದೆ. ಎಲ್ಲ ಕಡೆ ನೀರು ಅನ್ನುವಂತಹ ಪರಿಸ್ಥಿತಿ ಈ ರಾಜ್ಯಗಳಲ್ಲಿದೆ. ವೀಕ್ಷಕರೇ, ನಾವೀಗ ಗಮನಿಸಿದ್ವಿ 2 ರಾಜ್ಯಗಳಿಗೆ ರೆಡ್ ಅಲರ್ಟ್ ಅಂತ, ಇನ್ನೊಂದಿಷ್ಟು ರಾಜ್ಯಗಳಿಗೆ ಆರೆಂಜ್ ಅಲರ್ಟ್ ಅಂತಲೂ ಕೂಡ ಹವಾಮಾನ ಇಲಾಖೆಯವರು ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ 9 ರಾಜ್ಯಗಳಿಗೆ ಆರೆಂಜ್ ಅಲರ್ಟ್ ಅಂತೆ. ಯಾಕಂತಂದ್ರೆ ಹಿಮಾಚಲ ಪ್ರದೇಶ, ಪಂಜಾಬ್, ಇದರ ಜೊತೆಗೆ ಉತ್ತರಾಖಂಡ ಈ ಭಾಗದಲ್ಲಿ ಭರ್ತಿ ಮಳೆ ಆಗ್ತಾ ಇರುವ ಹಿನ್ನೆಲೆ ಅದರ ಎಫೆಕ್ಟ್ ಬೇರೆ ರಾಜ್ಯಗಳಿಗೂ ಕೂಡ ಆಗ್ತಾ ಇದೆ. ನಾವು 9 ರಾಜ್ಯ ನೋಡ್ತಾ ಇದ್ದೀವಿ: ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಶಾ ಹಾಗೂ ಪಶ್ಚಿಮ ಬಂಗಾಳ. ಈ ರಾಜ್ಯಗಳಲ್ಲೂ ಕೂಡ ಭಯಂಕರ ಮಳೆ ಆಗ್ತಾ ಇದೆ. ಆ ಭಾಗದ ಜನ ಕಂಪ್ಲೀಟ್ ಆಗಿ ತತ್ತರಿಸಿ ಹೋಗಿದ್ದಾರೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮನೆಗಳಿಗೂ, ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ಬರ್ತಾ ಇದೆ. ಇದ್ರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಯಮುನಾ, ಗಂಗೆ ನದಿ ಕಂಪ್ಲೀಟ್ ಆಗಿ ಉಕ್ಕಿ ಹರಿತಾ ಇದೆ. ಯಮುನೆ ಉಕ್ಕಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಮಾತ್ರ ಅಲ್ಲ, ದೆಹಲಿ, ಹರಿಯಾಣದಲ್ಲೂ ಕೂಡ ಅದರ ಎಫೆಕ್ಟ್ ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿಗೂ ಕೂಡ ಅಲರ್ಟ್ನೆಸ್ ಅನ್ನ ಹವಾಮಾನ ಇಲಾಖೆಯವರು ಘೋಷಣೆ ಮಾಡಿದ್ದಾರೆ. ಸೊ ಒಂದು ಕಡೆ ಭರ್ತಿ ಮಳೆ ಆದರೆ ಅದರ ಎಫೆಕ್ಟ್ ಸುತ್ತಮುತ್ತಲಿನ ರಾಜ್ಯಗಳಿಗೂ ಕೂಡ ಇರುತ್ತೆ ಅನ್ನೋದಕ್ಕೆ ನಾವೀಗೇನು ಚಿತ್ರಣವನ್ನ ನೋಡ್ತಾ ಇದ್ವಿ ಅದು ಸಾಕ್ಷಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕೆಲವು ನಿಮಿಷದಲ್ಲಿ ನಮ್ಮ ರಾಜ್ಯದ ವೆದರ್, ಇದರ ಜೊತೆಗೆ ನಮ್ಮ ಭಾರತದ ಹಲವು ರಾಜ್ಯಗಳಲ್ಲಿ ಹೇಗಿದೆ ಹವಾಮಾನ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾಳೆ ಮತ್ತಷ್ಟು ನಿಖರ ಅಪ್ಡೇಟ್ನೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಯಾವ ಭಾಗದಲ್ಲಿ ಮಳೆ ಬರುತ್ತೋ ಆ ಭಾಗದ ಜನ ಹುಷಾರಾಗಿರಿ. ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.